ಮತ್ತೆ ಹಸೆಮಣೆ ಏರಲು ಸಜ್ಜಾದ್ರ ಹಳ್ಳಿಕಾರ್. ಮರು ಮದುವೆ ಆಗ್ತಾರ ವರ್ತೂರ್ ಸಂತೋಷ್. ಬಿಗ್ ಬಾಸ್ 10ರಲ್ಲಿ ಸ್ಟ್ರಾಂಗ್ ಸ್ಪರ್ಧಿಯಾಗಿದ್ದ ಸಂತೋಷ್. ಎಸ್, ಮತ್ತೆ ಹಸೆಮಣೆ ಏರಲು ಸಜ್ಜಾದ್ರ ನಮ್ಮ ಹಳ್ಳಿಕಾರ್. ಮರು ಮದುವೆ ಆಗ್ತಾರ ವರ್ತೂರ್ ಸಂತೋಷ್. ಬಿಗ್ ಬಾಸ್ 10ರಲ್ಲಿ ಸ್ಟ್ರಾಂಗ್ ಸ್ಪರ್ಧಿಯಾಗಿದ್ದ ವರ್ತೂರ್ ಸಂತೋಷ್ ಮತ್ತೊಬ್ಬ ಸ್ಪರ್ಧಿ ತನಿಷಾ ಜೊತೆ ಸಮಥಿಂಗ್. ಹಾಗಾದರೆ ತನಿಷಾರನ್ನೇ ಮದುವೆ ಆಗ್ತಾರ ಸಂತೋಷ್. ಮತ್ತೆ ಹಸೆಮಣೆ ಏರಲು ಸಜ್ಜಾದ್ರ ಹಳ್ಳಿಕಾರ್. ಮರು ಮದುವೆ ಆಗ್ತಾರ ವರ್ತೂರ್ ಸಂತೋಷ್. ಬಿಗ್ ಬಾಸ್ 10ರಲ್ಲಿ ಸ್ಟ್ರಾಂಗ್ ಸ್ಪರ್ಧಿಯಾಗಿದ್ದಂತಹ ವರ್ತೂರ್ ಸಂತೋಷ್ ಮತ್ತೊಬ್ಬ ಸ್ಪರ್ಧಿ ತನಿಷಾ ಜೊತೆ ಸಮಥಿಂಗ್. ಹಾಗಾದರೆ ತನಿಷಾರನ್ನೇ ಮದುವೆ ಆಗ್ತಾರ ವರ್ತೂರ್ ಸಂತೋಷ್. ಎಸ್, ಈಗ ಮರು ಮದುವೆಗೆ ಈಗ ವರ್ತೂರ್ ಸಂತೋಷ್ ಅವರು ರೆಡಿಯಾಗಿರುವಂತಹದ್ದು. ಹಾಗಾದರೆ ಯಾರನ್ನ ಮದುವೆ ಆಗ್ತಾರೆ? ಈಗಾಗಲೇ ವರ್ತೂರ್ ಸಂತೋಷ್ ಅವರಿಗೆ ಮದುವೆ ಆಗಿತ್ತು. ಮದುವೆ ಆದ ನಂತರ ಒಂದಷ್ಟು ಕಾಂಟ್ರವರ್ಸಿ ಕೂಡ ಆಗಿತ್ತು. ಆ ಒಂದು ಕಾಂಟ್ರವರ್ಸಿಗೆ ಸ್ವತಃ ಸಂತೋಷ್ ಅವರೇ ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕೋ ಅದನ್ನು ತುಂಬ ಸೂಕ್ಷ್ಮವಾಗಿ ಕೂಡ ಹ್ಯಾಂಡಲ್ ಮಾಡಿದ್ರು. ಈಗ ಮತ್ತೊಂದು ಮದುವೆ ಆಗಲಿಕ್ಕೆ ಈಗ ವರ್ತೂರ್ ಸಂತೋಷ್ ಅವರು ಈಗ ರೆಡಿ ಇರುವಂತಹದ್ದು. ಸೊ ಹಾಗಾಗಿ ವರ್ತೂರ್ ಸಂತೋಷ್ ಯಾರನ್ನು ಮದುವೆ ಆಗ್ತಾರೆ? ಯಾರು ಆ ಯುವತಿ? ವರ್ತೂರ್ ಸಂತೋಷ್ ಮದುವೆ ಆಗುವಂತಹ ಹೆಣ್ಮಗಳು ಯಾರು? ನನ್ನ ಜೀವನದಲ್ಲಿ ಏನಾಗಿದೆ ಎನ್ನುವುದು ಎಲ್ಲರಿಗೂ ತಿಳಿದಿದೆ. ಶೀಘ್ರದಲ್ಲಿಯೇ ಮದುವೆಯಾಗುತ್ತೇನೆ ಎಂದಿರುವ ವರ್ತೂರ್ ಸಂತೋಷ್, ನಾನು ಮದುವೆ ಆಗ್ತಿದ್ದೇನೆ ಎಂದ ತಕ್ಷಣ ತನಿಷಾ ಹೆಸರನ್ನು ತರಬೇಡಿ. ತನಿಷಾ ಕುಪ್ಪಂಡ ನನ್ನ ಫ್ರೆಂಡ್ ಅಷ್ಟೇ. ನಾನು ನನ್ನ ಸಂಬಂಧಿಯನ್ನೇ ಮದುವೆ ಆಗ್ತಿದ್ದೇನೆ. ಎಸ್, ವರ್ತೂರ್ ಸಂತೋಷ್ ಅವರು ಈಗ ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿರುವಂತಹದ್ದು. ಈ ಮೂಲಕ ಕೆಲ ಗಾಸಿಪ್ಗಳಿಗೆ ತೆರೆ ಎಳೆದಂತಹ ವರ್ತೂರ್ ಸಂತೋಷ್, ನನ್ನ ಜೀವನದಲ್ಲಿ ಏನಾಗಿದೆ, ಏನಾಗ್ತಾ ಇದೆ ಎಲ್ಲವೂ ಕೂಡ ನನಗೆ ಗೊತ್ತಿದೆ. ಶೀಘ್ರದಲ್ಲಿಯೇ ನಾನು ಮದುವೆ ಆಗ್ತೇನೆ. ಆದರೆ ಮದುವೆ ಆಗುವಂತಹ ಹೆಣ್ಮಗಳು ಯಾರು ಅಂತ ಕೂಡ ಹೇಳ್ತೀನಿ. ಆದರೆ ತನಿಷಾ ಅವರ ಹೆಸರನ್ನು ಸುಮ್ಮನೆ ತರಬೇಡಿ. ತನಿಷಾ ಕುಪ್ಪಂಡ ನನ್ನ ಕೇವಲ ಸ್ನೇಹಿತೆ ಮಾತ್ರ ಅಷ್ಟೇ. ಎಸ್, ವರ್ತೂರ್ ಸಂತೋಷ್ ಅವರು ಈಗಾಗಲೇ ಈ ಒಂದು ವಿಚಾರದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೂಡ ಮಾಡಿರುವಂತಹದ್ದು. ಅಂದರೆ ನಾನು ಮತ್ತೆ ಮದುವೆ ಆಗ್ತಾ ಇದ್ದೀನಿ, ಮದುವೆ ಆಗುವಂತಹ ಹೆಣ್ಮಗಳು ನನ್ನ ಸಂಬಂಧಿಕರೇ. ಸುಮ್ಮನೆ ತನಿಷಾ ಕುಪ್ಪಂಡ ಅವರ ಹೆಸರನ್ನು ತರಬೇಡಿ. ಆಕೆ ಕೇವಲ ನನ್ನ ಸ್ನೇಹಿತೆ ಮಾತ್ರ.